ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್ ರಿಲೀಸ್ ಆದಾಗ ಇಡೀ ಜಗತ್ತೇ ಶಾಕ್ ಆಯ್ತು. ಏನದು ಆ ಶಾಕಿಂಗ್ ಸತ್ಯಗಳು? ಬನ್ನಿ ನೋಡೋಣ. ನ್ಯೂಯಾರ್ಕ್ ಸಿಟಿಯಲ್ಲೊಂದು ವಿಚಿತ್ರವಾದ ಮನೆ. ಇದು ಮ್ಯಾನ್ಹ್ಯಾಟನ್ನಲ್ಲೇ ಅತಿ ದೊಡ್ಡ ಪ್ರೈವೇಟ್ ಮನೆ ಅಂದ್ರೆ ನಂಬ್ತೀರಾ? ಮನೆಯ ಎಂಟ್ರೆನ್ಸ್ ಅಂತೂ ತುಂಬಾನೇ ವಿಚಿತ್ರ. ಯಾಕೆಂದ್ರೆ ಅಲ್ಲಿ ಡಜನ್ಗಿದ್ದ ನಕಲಿ ಕಣ್ಣುಗಳು ಎಲ್ಲರನ್ನೂ ನೋಡೋ ಥರ ಇತ್ತು. ಮನೆಯೊಳಗೆ ಹಗ್ಗದಲ್ಲಿ ನೇತಾಡೋ ವಧುವಿನ ಶಿಲ್ಪ, ಆಫೀಸ್ನಲ್ಲಿ ಸ್ಟಫ್ ಮಾಡಿದ ಒಂದು ಹುಲಿ. ಭಯಾನಕ ಅಲ್ವಾ? ಒಬ್ಬ ಸಂತ್ರಸ್ತೆಯ ಪ್ರಕಾರ ಬಾತ್ರೂಮ್, ಬೆಡ್ರೂಮ್ ಎಲ್ಲಾ ಕಡೆ ಸೀಕ್ರೆಟ್ ಕ್ಯಾಮ್ರಾಗಳಿದ್ವಂತೆ. ಎಲ್ಲವೂ ರೆಕಾರ್ಡ್ ಆಗ್ತಿತ್ತು. ಹಾಗಾದ್ರೆ ಯಾರಿದು ಮನೆ? ಇದು ಜೆಫ್ರಿ ಎಪ್ಸ್ಟೀನ್ ಅನ್ನೋ ಕಳ್ಳ ಸಾಗಾಣಿಕೆದಾರನ ಮನೆ. ಇಲ್ಲಿಗೆ ದೊಡ್ಡವರೆಲ್ಲ ಬರ್ತಿದ್ರು. ಇತ್ತೀಚೆಗೆ ಯುಎಸ್ ಸರ್ಕಾರ ಈತನ 30 ಲಕ್ಷಕ್ಕೂ ಹೆಚ್ಚು ಪೇಜ್ಗಳ ಫೈಲ್ಗಳನ್ನ ರಿಲೀಸ್ ಮಾಡಿದೆ. ಸೊ, ಈ ಫೈಲ್ಗಳಲ್ಲಿ ಏನಿದೆ? ಎಪ್ಸ್ಟೀನಿನ ಅಮೆರಿಕನ್ ಮತ್ತು ಗ್ಲೋಬಲ್ ನೆಟ್ವರ್ಕ್ ಹೇಗಿತ್ತು? ನೋಡೋಣ ಬನ್ನಿ. ಮೊದಲಿಗೆ ಅಮೆರಿಕನ್ ವೆಬ್. ಈ ಫೈಲ್ಸ್ ಅಮೆರಿಕಾದ ದೊಡ್ಡ ತಲೆಗಳ ಮೇಲೆಯೇ ಹೊಸ ಆರೋಪಗಳನ್ನು ತಂದಿದೆ. ಗೂಗಲ್ ಕೋ-ಫೌಂಡರ್ ಸೆರ್ಗೆ ಬ್ರಿನ್ ಎಪ್ಸ್ಟೀನ್ ದ್ವೀಪದಲ್ಲಿ ಕಾಣಿಸ್ಕೊಂಡಿದ್ರು. ಇಲಾನ್ ಮಸ್ಕ್ ವೈಲ್ಡೆಸ್ಟ್ ಪಾರ್ಟಿ ಬಗ್ಗೆ ಇಮೇಲ್ ಮಾಡಿದ್ರು. ಆದ್ರೆ ಬಿಲ್ ಗೇಟ್ಸ್ ನನಗೂ ಅವನಿಗೂ ಯಾವುದೇ ಸಂಬಂಧ ಇಲ್ಲ ಅಂತ 2019ರಲ್ಲಿ ಹೇಳಿದ್ರು. ಆದರೆ ಫೈಲ್ಸ್ ಪ್ರಕಾರ ಎಪ್ಸ್ಟೀನ್ ಶಿಕ್ಷೆಯಾದ ಮೇಲೂ 3 ಸಾರಿ ಭೇಟಿಯಾಗಿದ್ದಾರೆ. ಅವನ ಪ್ರೈವೇಟ್ ಪ್ಲೇನ್ನಲ್ಲೂ ಓಡಾಡಿದ್ದಾರೆ. ಇನ್ನು ಡೊನಾಲ್ಡ್ ಟ್ರಂಪ್ ಹೆಸರು ಬರೋಬ್ಬರಿ 4500 ಸಲ ಉಲ್ಲೇಖ ಆಗಿದೆ. ಜೊತೆಗೆ ಹಲವಾರು ಆರೋಪಗಳೂ ಇವೆ. ಎಪ್ಸ್ಟೀನ್ನ ಪ್ರಭಾವ ಬರೀ ಅಮೆರಿಕಕ್ಕೆ ಸೀಮಿತವಾಗಿರಲಿಲ್ಲ. ಅದು ಒಂದು ಗ್ಲೋಬಲ್ ನೆಟ್ವರ್ಕ್ ಆಗಿತ್ತು. ಈ ಫೈಲ್ಸ್ನಿಂದ ಬ್ರಿಟನ್ನ ಪ್ರಿನ್ಸ್ ಆಂಡ್ರೂ ಪತನ ಶುರುವಾಯಿತು. ಅವರು ತುಂಬಾ ಸೀರಿಯಸ್ ಆರೋಪಗಳನ್ನು ಎದುರಿಸಿದ್ರು. ಅಷ್ಟೇ ಅಲ್ಲ, ಈ ಜಾಲ ಭಾರತಕ್ಕೂ ಚಾಚಿತ್ತು. ಇಲ್ಲಿನ ಪ್ರಭಾವಿಗಳ ಜೊತೆಗೂ ಎಪ್ಸ್ಟೀನ್ಗೆ ಕಾಂಟ್ಯಾಕ್ಟ್ ಇತ್ತು. ಉದ್ಯಮಿ ಅನಿಲ್ ಅಂಬಾನಿ ನಮ್ಮ ಲೀಡರ್ಶಿಪ್ ಪರವಾಗಿ ಟ್ರಂಪ್ ಟೀಮ್ ಭೇಟಿಗೆ ಎಪ್ಸ್ಟೀನ್ ಸಹಾಯ ಕೇಳಿದ್ರು. ಎಪ್ಸ್ಟೀನ್ ಮಧ್ಯವರ್ತಿಯಾಗಿ ಅಂಬಾನಿ ಬ್ಯಾನನ್ ಮೀಟಿಂಗ್ ಅರೇಂಜ್ ಮಾಡಿದ. ಅಂಬಾನಿ ಮೋದಿಯವರ ಗೈ ಅಂತಾನೂ ಹೇಳಿದ್ದ. ಸಚಿವ ಹರ್ದೀಪ್ ಸಿಂಗ್ ಪುರಿ ಕೂಡ ಎಪ್ಸ್ಟೀನ್ನನ್ನ 3 ಬಾರಿ ಭೇಟಿಯಾಗಿದ್ರು. ಮೋದಿ ಹೆಸರು ಇಮೇಲ್ಗಳಲ್ಲಿ ಪರೋಕ್ಷವಾಗಿ ಬಂದಿದೆ. ಇಷ್ಟೆಲ್ಲ ಫೈಲ್ಸ್ ಇದ್ರೂ ಎಪ್ಸ್ಟೀನ್ ದಂಧೆಯ ಬಗ್ಗೆ ಹಲವು ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಅದೇ ಒಂದು ಬಗೆಹರಿಯದ ರಹಸ್ಯ. ಎಪ್ಸ್ಟೀನ್ನ ನಿಜವಾದ ಬಿಸ್ನೆಸ್ ಬ್ಲ್ಯಾಕ್ಮೇಲ್ ಅಂತಾರೆ. ಪ್ರಭಾವಿಗಳನ್ನ ಕರೆದು ಸೀಕ್ರೆಟ್ ಆಗಿ ರೆಕಾರ್ಡ್ ಮಾಡಿಟ್ಕೊಳ್ತಿದ್ದ. ಆದ್ರೆ ಇಷ್ಟೊಂದು ದೊಡ್ಡ ಹಗರಣದಲ್ಲಿ ಜೈಲಿಗೆ ಹೋಗಿದ್ದು ಎಪ್ಸ್ಟೀನ್ನ ಸಹಚಾರಿ ಘಿಸ್ಲೈನ್ ಮ್ಯಾಕ್ಸ್ವೆಲ್ ಮಾತ್ರ. ಈ ಕೇಸ್ನಲ್ಲಿ ನಿಗೂಢ ಸಾವುಗಳಿಗೇನೂ ಕಮ್ಮಿಯಿಲ್ಲ. ಸ್ವತಃ ಎಪ್ಸ್ಟೀನ್ ಮತ್ತು ಅವನ ಇನ್ನೊಬ್ಬ ಸಹಚರ ಜೈಲ್ನಲ್ಲೇ ಸತ್ರು. ಇನ್ನೂ ಶಾಕಿಂಗ್ ಅಂದ್ರೆ ಸುಮಾರು 40% ಫೈಲ್ಗಳು ಇನ್ನೂ ರಿಲೀಸ್ ಆಗಿಲ್ಲ. ಹಾಗಾದ್ರೆ ಅದರಲ್ಲಿ ಇನ್ನೇನು ರಹಸ್ಯಗಳಿದೆಯೋ? ಕೊನೆಗೆ ಉಳಿಯೋ ಒಂದೇ ಪ್ರಶ್ನೆ: ಎಪ್ಸ್ಟೀನ್ ಸಾವು ಆತ್ಮಹತ್ಯನಾ ಅಥವಾ ಪ್ರಭಾವಿಗಳನ್ನು ರಕ್ಷಿಸಲು ಅವನನ್ನು ಸಾಯಿಸಲಾಯ್ತಾ?